ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಶು ಮೀಡಿಯಾ ಕನ್ನಡ. ಇವತ್ತು ಮಂಗಳವಾರ, ಆಲ್ರೆಡಿ ಟೈಮ್ 8 ಗಂಟೆ ಆಗಿದೆ. ಸೊ ನಾನು ಇವಾಗಿಂದ ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾಳೆ ಬರ್ಡೇ ಇದೆ. ಸೊ ಹಂಗಾಗಿ ಇವತ್ತಿಂದಾನೇ ನಾನು ಇವಾಗಲೇ ನನ್ನ ಮಗಳು ಬಟ್ಟೆ ತಗೋ ಬರೋದಕ್ಕೆ ಅಂತ ಹೋಗಿದ್ದಾಳೆ. ಇನ್ನೇನು ಅವಳು ಪ್ಯಾಂಟ್ ಶರ್ಟ್ ತೊಗೊಂಡು ಬರೋದು. ಸೊ ಹಾಗಾಗಿ ಇವತ್ತಿಂದ ಇವತ್ತಿಂದು ಮತ್ತು ನಾಳೆದು ಎರಡೂ ಕೂಡ 2 ದಿನದ ಒಂದು ವಿಡಿಯೋ ಈ ಒಂದು ಲಾಗಲ್ಲಿ ನೀವು ನೋಡಬಹುದು. ಸೊ ಮಗಳು ಬರ್ಡೇನ ನಾವು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಫುಲ್ ಹಾಕ್ತೀನಿ. ಸೊ ಇವಾಗ ಒಂದು 8 ಗಂಟೆಯಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋನ. ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಪ್ಲೀಸ್ ಎಲ್ಲರೂ ಕೂಡ ಪೂರ್ತಿಯಾಗಿ ವಿಡಿಯೋನ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದು ಬುಧವಾರದ ಒಂದು ವಿಡಿಯೋ. ನೆನ್ನೆ ಏನು ಹೆಚ್ಚಿಗೆ ಮಾಡೋಕ್ಕಾಗಲಿಲ್ಲ, ನಾನು ಬೆಳಗ್ಗೆ ಅಂತೂ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ಹಂಗಾಗಿ ನಾನು ಮತ್ತೆ ಬುಧವಾರ ಈವ್ನಿಂಗ್ ಮತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ಆಗಲೇ ಟೈಮು ಒಂದು 5:30 ಆಗಿತ್ತು. ಸೊ ಸ್ವಲ್ಪ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಇನ್ನು ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ಕಾಲೇಜ್ ಇತ್ತು. ಕಾಲೇಜ್ ಮುಗಿಸ್ಕೊಂಡು ಬಂದು ಅವ್ರಿಗೂ ಕೂಡ ತುಂಬ ರಿಸ್ಕ್. ನೆನೆ ಎಲ್ಲ ಬಟ್ಟೆ ತೆಗೆಯೋದಕ್ಕೆ ಅಂತ ಕರ್ಕೊಂಡೋಗಿದ್ರು. ಅವಳಿಗೂ ಕೂಡ ರಿಸ್ಕ್, ನಮ್ಮ ಯಜಮಾನ್ರಿಗೂ ಕೂಡ ತುಂಬ ಸುಸ್ತು ರಿಸ್ಕ್ ಅಂತ ಅನ್ನಿಸ್ತಾ ಇರುತ್ತೆ. ಫಂಕ್ಷನ್ ಆದರೆ ಫಂಕ್ಷನ್ನೇ, ಸಣ್ಣದಾಗಿರ್ಬೋದು ದೊಡ್ಡದೇ ಆಗಿರ್ಬೋದು. ಸೊ ಹಂಗಾಗಿ ಅವರು ಕಾಲೇಜ್ ಮುಗಿಸ್ಕೊಂಡು ಬಂದು ಇವಾಗಿದ್ದ ಡೆಕೋರೇಷನ್ ಎಲ್ಲ ಅವರೇ ಮಾಡ್ತಾ ಇರೋದು. ಪ್ರತಿ ವರ್ಷವೂ ಅವರೇ ಮಾಡೋದು ಡೆಕೋರೇಷನ್. ಯಾರನ್ನೇನು ಕರ್ಸೋದಕ್ಕೆ ಹೋಗೋಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರೇನೆ. ಇನ್ನು ನನ್ನ ಮಗಳಂತೂ ನೆನ್ನೆ ಬಟ್ಟೆ ತಗೊಳ್ಳೋದಕ್ಕೂ ಕೂಡ ಹೋಗಿದ್ದು. ಒಂದು 7 ಗಂಟೆಗೆ ಹೋಗಿ 9:30ಗೆ ಬಂದಿದ್ದು. ಇನ್ನು ಕೇಕ್ ಆರ್ಡ್ರ್ ಕೊಡೋಕ್ಕೂ ಹೋಗಿದ್ದು. ಇನ್ನು ಸಣ್ಣ ಪುಟ್ಟ ಐಟಮ್ಸ್ ತರೋದಕ್ಕೂ ಕೂಡ ಅವ್ರ ಜೊತೆಗೆ ಹೋಗೋಳು. ಬೇಡ ಸುಮ್ಮನೆ ಬಿಸಿಲಲ್ಲೆಲ್ಲ ಹೋಗ್ಬೇಡ ಅಂತಂದ್ರೆ ಪಾಪ ಕೇಳ್ತಾ ಇರಲಿಲ್ಲ. ಇನ್ನು ಇವತ್ತಂತೂ ಬರ್ತಡೇ ಅನ್ನೋ ಖುಷಿಗೆ ಬೆಳಗ್ಗೆಯಿಂದ ಸರಿಯಾಗಿ ಊಟನೂ ಕೂಡ ಮಾಡ್ತಾ ಇರಲಿಲ್ಲ ಅವಳು. ಸೊ ಹಂಗಾಗಿ ಅವಳಿಗೆ ಒಂದು ಲೋಟ ಹಾಲು ಕೊಡೋಣ ಅಂತ ಹೇಳ್ಬಿಟ್ಟು, ಈಗ ಬಲೂನ್ ಎಲ್ಲ ಕೆಳಗಡೆ ಇದೆಯಲ್ಲ, ಅವಳಿಗೆ ಎಲ್ಲದ್ರ ಜೊತೆನೂ ಆಟಾಡಬೇಕು. ಎಲ್ಲ ಬಲೂನ್ ತೊಗೊಂಡು ಆಟಾಡೋದು ಮಾಡೋದು ಅದೆಲ್ಲ ಮಕ್ಳು ಅಂತ ಅಂದಮೇಲೆ ಇದ್ದೇ ಇರುತ್ತಲ್ವ ಖುಷಿ. ದೊಡ್ಡವ್ರಿಗಿಂತನೂ ಮಕ್ಕಳಿಗೆ ಅಂತಂದರೆ ಜಾಸ್ತಿನೇ ಖುಷಿ. ಅವಕ್ಕೇನು ಯೋಚನೆ ಚಿಂತೆ ಏನೂ ಇರೋದಿಲ್ಲ. ಸೆಲೆಬ್ರೇಟ್ ಅಂತ ಮಾಡಬೇಕು ಅಂತಂದರೆ ಅವ್ರಿಗೆ ಅಷ್ಟು ಖುಷಿ ಇರುತ್ತೆ, ನನ್ನ ಬರ್ತಡೇ ಅಂತ ಹೇಳ್ಬಿಟ್ಟು. ಸೊ ಇನ್ನು ನನ್ನ ಮಗಳು ಬಗ್ಗೆ ಹೇಳಬೇಕು ಅಂತಂದರೆ, ಅವಳು ಕರೆಕ್ಟಾಗಿ ಕೊರೋನಾ ಟೈಮಲ್ಲಿ ಹುಟ್ಟಿದ್ದು. ಅಂದರೆ 4 ವರ್ಷದ ಹಿಂದೆ ಯಾವಾಗ ನಮಗೆ ಕೊರೋನಾ ಬಂತು, ನಮ್ಮ ದೇಶಕ್ಕೆ ಬರ್ತಾಯಿದೆ ಅಂತ ಹೇಳಿದಾಗ March 25 ಲಾಕ್ಡೌನ್ ಆಯಿತು. ಇವಳಿಗೆ ಕರೆಕ್ಟಾಗಿ 27ಗೆ ನನಗೆ ಡೇಟನ್ನು ಕೊಟ್ಟರು. ನಿಜವಾಗ್ಲೂ ಆಗೇನು ಎತ್ತ ಏನೂ ಗೊತ್ತಿಲ್ಲ ನಮಗೆ. ನಾನು ಕರೆಕ್ಟಾಗಿ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಾನು 6 ತಿಂಗಳು ಪ್ರೆಗ್ನೆಂಟ್. ಆವಾಗ ಟಿ ವಿಲಿ ನಾನು ಒಂದು ನ್ಯೂಸ್ ನೋಡ್ತಾ ಇದ್ದೆ. ನಾನು ಹಾಕ್ಕೊಂಡಿದ್ರು, ಹೀಗೆ ಚೀನಾದಲ್ಲಿ ಈ ಥರ ಕಾಯಿಲೆ ಇದೆ ತುಂಬ ದೊಡ್ಡದು. ಅವಾಗಂತೂ ಸ್ಟಾರ್ಟಿಂಗ್ ಫೋನಲ್ಲೆಲ್ಲ ತುಂಬ ವೈರಲ್ ಆಗ್ತಾಯಿತ್ತು. ಅಂದರೆ ಉಸಿರಾಟದಿಂದ ತೊಂದರೆಯಿಂದನೇ ಸಾಯ್ತಿರೋದು ಸಣ್ಣ ಮಕ್ಕಳು ಆಗಿರ್ಬೋದು, ದೊಡ್ಡವರಾಗಿರ್ಬೋದು ಅಂಥವನ್ನೆಲ್ಲ ತೋರಿಸ್ತಿದ್ರು. ಬಟ್ ನಾನು ಅವಾಗ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಅದನ್ನು ಅಷ್ಟು ಗಮನ ಇಟ್ಟು ನಾನು ನೋಡೋಕ್ಕೆ ಹೋಗಲಿಲ್ಲ. ನನಗೆ ನೋಡೋಕ್ಕೆ ಇಷ್ಟನೂ ಕೂಡ ಆಗಲಿಲ್ಲ. ಆಮೇಲೆ ಕರೆಕ್ಟಾಗಿ ನನಗೆ 9 ತಿಂಗಳು ಆದಮೇಲೆ ನಾನು ಚೆಕಪ್ಪಿಗೆ ಬಂದಾದಮೇಲೆ ಫುಲ್ಲು ದೊಡ್ಡ ಸುದ್ದಿನೇ ಆಗೋಗ್ಬಿಡ್ತು. ಇಂಡಿಯಾ, ಬೇರೆ ದೇಶದಿಂದ ಇಂಡಿಯಾಗೂ ಕೂಡ ಬರ್ತಾಯಿದೆ ಕೊರೋನಾ, ಹಂಗೆ ಹಿಂಗೆ ಮಾಸ್ಕ್ ಹಾಕೊಳ್ಳೇಬೇಕು ಕಂಪಲ್ಸರಿ ಅಂತ ಹೇಳ್ಬಿಟ್ಟು. ಸರಿ ಆಯಿತು ಅಂತಂದ್ಬಿಟ್ಟು 9 ತಿಂಗಳು ತೋರಿಸ್ಕೊಬಿಟ್ಟು ನಾನು ನಮ್ಮೂರು ಒಳನೇಶ್ಪುರಕ್ಕೆ ಹೋಗಿದ್ದೀನಿ. ಹೋಗಾದ್ಮೇಲೆ ಟಿ ವಿಲೆಲ್ಲ ನ್ಯೂಸು ಶುರುವಾಯಿತು, ಕೊರೋನಾ ಜಾಸ್ತಿ ಆಗ್ತಾಯಿದೆ, ವೈರಸ್ ಅಟ್ಯಾಕ್ ಆಗ್ತದೆ ಎಲ್ಲರಿಗೂ, ಲಾಕ್ಡೌನ್ 25ನೇ ತಾರೀಕು ಲಾಕ್ಡೌನ್ ಅಂತ ಹೇಳಿ. ನಾನು ಕರೆಕ್ಟಾಗಿ 27ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ನಾವು ಹೆಂಗೆ ಹೋಗಬೇಕು ಏನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾಯಿಲ್ಲ. ನಾವು ಒಳನೇಶ್ಪುರದಲ್ಲೂ ಕೂಡ ಹಾಸ್ಪಿಟಲ್ ಇದೆ. ಬಟ್ ಆದರೆ ನಮ್ಮ ಯಜಮಾನ್ರು ಒಳನೇಶ್ಪುರದಲ್ಲಿ ಬೇಡವೇ ಬೇಡ, ಇಲ್ಲೇ ಬರಬೇಕು, ಹಾಸನಿಗೆ ಬರಬೇಕು, ಅದು ಮಂಗಳ ಹಾಸ್ಪಿಟಲ್ಗೆ ಬರಬೇಕು ಅನ್ನೋ ಕಂಡೀಷನ್ಸ್. ಇಂಥ ಕೊರೋನಾ ಟೈಮಲ್ಲಿ ಈ ಥರ ಎಲ್ಲ ಕಂಡೀಷನ್ಸು ನಿಜವಾಗ್ಲೂ ನನಗಂತೂ ನಿಜ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು ಸೀರಿಯಸ್ಸಾಗಿ. ಹೆಂಗೆ ಹೋಗೋದು, ಹೆಂಗೆ ಮಾಡೋದು? ಒಂದು ಕಡೆ ಸಿಸರಿನ ನಾರ್ಮಲಾ ಅನ್ನೋ ಒಂದು ಟೆನ್ಷನು, ಇನ್ನೊಂದು ಕಡೆ ಈ ಥರ ಲಾಕ್ಡೌನು. ಒಬ್ಬರು ಒಂದು ಕಡೆ ಹೋಗಿ ಸೆಟ್ಲಾದರೆ ಈಗ ಯಾರಿಗೂ ಬಿಡಲ್ಲ. ಈಗ ಪೇಷಂಟ್ಗಳಿಗೆ ಆಪ್ರೇಷನ್ ಹಂಗೆ ಹಿಂಗೆ ಅಂದರೆ ಮಾತ್ರ ಹೋಗೋಕ್ಕೆ ಅವಕಾಶ ಇದೆ. ನಮ್ಮನ್ಗೆ ಏನಾದರೂ ಇಲ್ಲ ಅಂತಂದರೂ ಬಂದು ಅಂದ್ಕೊಡೋರಿಲ್ಲ. ಈಗ ಸಿಸರಿನ ನಾರ್ಮಲ್ ಅಂತಂದಕ್ಕೂ ಕೂಡ ಗೊತ್ತಿಲ್ಲ, ಎಲ್ಲದೂ ಕೂಡ ಬಂದ್ ಅಂತ ಹೇಳ್ತಿದ್ದಾರೆ. ಈಗ ಅಮೌಂಟ್ ಸಾಲ್ಟೇಜ್ ಆದರೂ ನಾವು ಯಾರ ಹತ್ರ ಕೇಳಬೇಕು, ಹೆಂಗೆ ಏನು ಒಂದು ವಸ್ತು ಇಲ್ಲ ಅಂದರೆ ನಾವು ಯಾರ ಹತ್ರ ಕೇಳಬೇಕು ಅನ್ನೋ ಒಂದು 1000 ಯೋಚನೆ ಇಲ್ಲೇ. ನಿಜವಾಗ್ಲೂ ನನ್ನ ಮಗಳು ಶುಕ್ರವಾರ ಹುಟ್ಟಿದ್ದು, ಗುರುವಾರ ರಾತ್ರಿ ನಾನು ಇಡೀ ರಾತ್ರಿ ನಿದ್ದೆನೇ ಮಾಡಿಲ್ಲ. ಅಷ್ಟು ಯೋಚನೆ ಮಾಡ್ಕೊಂಡೇ ಮಲ್ಕೊಂಡಿದ್ದೆ ನಾನು. ಹೆಂಗಪ್ಪ, ಏನಾಗುತ್ತೆ, ಯಾರು ಹೋಗಬೇಕು? ನಮ್ಮ ಅಪ್ಪ ಅಂತೂ ಇನ್ನು ಬರೋಂಗಿಲ್ಲ. ಏಕೆಂದರೆ ಅಪ್ಪಾಜಿಗೆ ಆಸ್ಪತ್ರೆಯಲ್ಲೇ ಇರೋದು, ಮತ್ತು ಹೋಟೆಲೇನೂ ಇಲ್ಲ ಮುದ್ದೆ ಗಿದ್ದೆ ತಿನ್ನೋದಕ್ಕೆ, ಅವ್ರಿಗೆ ಮುದ್ದೆನೇ ಆಗಬೇಕು. ಸೊ ಯಾಕೆಂದರೆ ಶುಗರ್ ಪೇಷಂಟ್ಸ್ ಅವರೆಲ್ಲರೂ.
ಹೆಂಗೆ ಮಾಡೋದು ಅಂತ ಯೋಚನೆ ಬರ್ತಿದೆ. ನಮ್ಮ ಅಣ್ಣ ಬರೋಕ್ಕೆ ನಮ್ಮ ಅತ್ತಿಗೆನೂ ಕೂಡ ಆವಾಗಲೇ ಪ್ರೆಗ್ನೆಂಟ್ ಅವಳು ಕೂಡ ಬಿಟ್ಟು ಬರೋ ಅಂಥ ಪರಿಸ್ಥಿತಿ ಇರಲಿಲ್ಲ ನಮ್ಮ ಅಪ್ಪಂಗೂ ನಮ್ಮ ಅಣ್ಣಂಗೂ. ಸೊ ಹಂಗಾಗಿ ನಾನು ನಮ್ಮಮ್ಮ 5 ಗಂಟೆ ರಾತ್ರಿ ನಿಜವಾಗ್ಲೂ ಅದು ನೆನೆಸ್ಕೊಂಡ್ರೆ ನಿಜವಾಗ್ಲೂ ಎಷ್ಟು ಇದು ಅನಿಸುತ್ತೆ ಅಂತ. ಕರೆಕ್ಟಾಗಿ ಗುರುವಾರ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡು ಬೆಳಗಿನ ಜಾವ 5 ಗಂಟೆಗೆ ಬೇಗ ಬನ್ನಿ ಅಂತ ಹೇಳಿದರು ಅವರು ಹಾಸ್ಪಿಟಲಲ್ಲಿ. ಕರೆಕ್ಟಾಗಿ ನಾವು 5 ಗಂಟೆಗೆ ನಾವು ಮನೆ ಬಿಟ್ವಿ. ಕಾರಿಗೆಲ್ಲ ಲಗೇಜೆಲ್ಲ ತುಂಬ್ಕೊತಾ ಇರುವಾಗ ನಿಜ ನನಗೆ ಹೆಂಗೆಂಗೋ ಅಂತ ಅನಿಸೋದು. ಲಗೇಜೆಲ್ಲ ತುಂಬ್ಕೊಂಡು ಹೊರಟ್ವಿ. ಅದು 3 ಜನ, ನಾನು, ನಮ್ಮಮ್ಮ, ನನ್ನ ತಮ್ಮ, ಅವನು ನಮ್ಮ ಮಾವನ ಮಗ. ಅವ್ನು ಚಿಕ್ಕವನಿಂದನೂ ನಮ್ಮ ತಮ್ಮ ಅಂತಲೇ ನಾವು ಕರೆಯೋದು, ತಮ್ಮ ಅಂತಲೇ ಟ್ರೀಟ್ ಮಾಡೋದು. ಅವ್ನು ಕರೆಯೋದು. ನಮ್ಮ ಮನೇಲೇ ಹುಟ್ಟಿದ್ದು, ನಮ್ಮ ಮನೆಯಲ್ಲೇ ಬೆಳೆದಿದ್ದು. ಸೊ ನಿಜವಾಗ್ಲೂ ಅವನೇ ನನ್ನನ್ನಂತೂ ಅವನೇ ನೋಡ್ಕೊಂಡಿದ್ದ ಅಂಥ ಟೈಮಲ್ಲಿ. ಸೀರಿಯಸ್ಸಾಗಿ ಯಾರಾಗಿದ್ದು ಹಂಗೆ ನೋಡ್ಕೊತಿರ್ಲಿಲ್ವೇನೋ. ನಿಜವಾಗ್ಲೂ ನನ್ನ ಅಷ್ಟು ಚೆನ್ನಾಗಿ ನನ್ನ ಮಗಳನ್ನ ಅಷ್ಟು ಚೆನ್ನಾಗಿ ಅಂಥ ಕೊರೋನಾ ಟೈಮಲ್ಲಿ ಅವನು ಚಿಕ್ಕವನಿನ್ನು, ಅವನಿಗೆ ಒಂದು 23-24 ವರ್ಷ ಅಷ್ಟೇ ವಯಸ್ಸು. ಅಂಥ ಟೈಮಲ್ಲಿ ಒಂದು ದೊಡ್ಡ ಅಮೌಂಟ್ನ ಇಟ್ಕೊಂಡು, ನಂಗೆ ಸಿಸೇರಿಯನ್ ಆಗುತ್ತೋ ನಾರ್ಮಲ್ ಆಗುತ್ತೋ ಗೊತ್ತಿಲ್ಲ, ಅಂಥ ದೊಡ್ಡ ಅಮೌಂಟ್ ಇಟ್ಕೊಂಡು ಅವನು ಮ್ಯಾನೇಜ್ ಮಾಡಿಕೊಂಡು ಪ್ರತಿಯೊಂದು ಬಿಲ್ಲನ್ನು ಕೂಡ ಕಟ್ಕೊಂಡು. ಯಾಕೆಂದರೆ ನಮಗೇನು ಗೊತ್ತಾಗಲ್ಲ. ನಾನು ಆಪ್ರೇಷನ್ ಮಾಡ್ಕೊಂಡು ಮಲ್ಕೊಂಡಿದ್ದೀನಿ. ವ್ಯವಹಾರ ಎಲ್ಲದನ್ನು ಅಷ್ಟು ಚಿಕ್ಕ ವಯಸ್ಸಿಗೆ ಅವ್ನು ಮಾಡ್ಕೊಂಡು ಬಂದಿದ್ದಾನೆ. ನಿಜವಾಗ್ಲೂ ಅದನ್ನು ನಾವು ಎಷ್ಟು ಜನ್ಮ ಎತ್ತರೂ ಮರೆಯೋಕ್ಕಾಗೋದಿಲ್ಲ. ಸೀರಿಯಸ್ಸಾಗಿ ಅಷ್ಟೊಂದು ನೋಡ್ಕೊಂಡಿದ್ದಾನೆ ಅವನು, ನನ್ನ ತಮ್ಮ. ಸೊ ಹಂಗಾಗಿ ಹೊರಟ್ವಿ ನಾವು 5 ಗಂಟೆಗೆ. ಹೊರಟಾದ್ಮೇಲೆ ಅಲ್ಲಂತೂ ರೋಡಲ್ಲಂತೂ ಫುಲ್ ಖಾಲಿ, ಯಾರೂ ಇಲ್ಲ, ಏನೂ ಇಲ್ಲ. ಮೆಡಿಕಲ್ ಶಾಪ್ ಬಿಟ್ಟರೆ ಇನ್ನೆಂಥದ್ದು ಕೂಡ ಇಲ್ಲ. ಪೊಲೀಸರು ಅಲ್ಲಲ್ಲಿ ಮಧ್ಯ ನಿಂತಿದ್ದರು. ಹಾಸ್ಪಿಟಲ್ಗೆ ಹೋದಂತೂ ಆಸ್ಪತ್ರೆನ ಅಂತ ಅನ್ಸೋದು. ನಿಜವಾಗ್ಲೂ ನನಗಂತೂ ಆಸ್ಪತ್ರೆಲಂತೂ ಒಂದು ನಯ ಪೈಸೆ ಜನನೂ ಕೂಡ ಇಲ್ಲ ಅಲ್ಲಿ ಹಾಸ್ಪಿಟಲಲ್ಲಿ. ಎಮರ್ಜೆನ್ಸಿ ಅದು ಆಪ್ರೇಷನ್ ಇದ್ದರೆ ಮಾತ್ರನೇ ಹಾಸ್ಪಿಟಲಿಗೆ ಬರಬೇಕು, ಇಲ್ಲ ಸುಮ್ಮನೆ ಆಸ್ಪತ್ರೆಗೆ ಬರ್ಕೂಡ್ದು ಅಂತ ಅಲ್ಲೇ ಡಾಕ್ಟ್ರುಗಳು ಫೋನ್ ಮಾಡಿದಾಗ ಅಲ್ಲೇ ಬೈತಾ ಕೂತಿದ್ರು ಎಲ್ಲ ಜನಗಳಿಗೂ, ಬರಬೇಡಿ ಅಂತ ಹೇಳ್ಬಿಟ್ಟು. ಇನ್ನು ನನಗೆ ನಾರ್ಮಲ್ ಆಗೋಲ್ಲ ಅಂತ ಗೊತ್ತಾಯಿತು. 2:15ಗೆ ನಾನೇ ಹೇಳ್ಬಿಟ್ಟೆ, ಬೇಡ ನನಗೆ ನಾರ್ಮಲ್ ಅಂದರೆ ಹೊಟ್ಟೆನೇ ನೋವು ಬರ್ತಿರಲಿಲ್ಲ ನನಗೆ. ಸುಮ್ಮನೆ ಏನಕ್ಕೆ ಟ್ರೈ ಮಾಡಿ, ಸುಮ್ಮನೆ ನೋವು, ಅದು ನೋವು ಇದು ನೋವು ಅನುಭವಿಸ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಸೀಸರಿನೇ ಆಗ್ಬಿಡ್ಲಿ ಅಂತ ಅಂದೆ. ಯಾಕೆಂದರೆ ಸ್ವಲ್ಪ ನೋವು ಬಂದಿದ್ರು ಏನು ತೊಂದರೆ ಇರಲಿಲ್ಲ, ನೋವೇ ಬರಲಿಲ್ಲ ನನಗೆ ಸ್ವಲ್ಪನೂ. ಆವಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು 2:15ಗೆ ನಮ್ಮ ಅಪ್ಪನಿಗೆ ಫೋನ್ ಮಾಡಿಬಿಟ್ಟು ಫಸ್ಟ್ ಹೇಳಿಬಿಟ್ಟೆ, ಹಿಂಗೆ ನಾರ್ಮಲ್ ಆಗ್ತಾಯಿಲ್ಲ, ಸಿಸರಿನೇ ಮಾಡಿಸ್ಕೊತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದಿದ್ದಕ್ಕೆ ಸರಿ ಆಯಿತು. ಸಿಸರಿನಿಗೆ ಅಮೌಂಟು ಆಗುತ್ತಾ ಅಂತ ಹೇಳಿದ್ದು. ಫಸ್ಟೇ ನಮ್ಮ ಅಪ್ಪ ಏನೇ ಆದರೂ ಅಷ್ಟೇ ಒಂದು ಸ್ವಲ್ಪ ಜಾಸ್ತಿ ದುಡ್ಡನ್ನೇ ಕೊಟ್ಟಿರ್ತದೆ. ನಿಜವಾಗ್ಲೂ ಒಂದು ಕಡೆ ಹೋಗ್ತೀವಿ ಅಂದರೆ ನಮ್ಮಪ್ಪ ಅಂಥ ವಿಷಯದಲ್ಲಿ ಎಷ್ಟು ಒಂದು ಬುದ್ಧಿ ಉಪಯೋಗಿಸುತ್ತೆ ಅಂತಂದರೆ, ನಾರ್ಮಲ್ ಆಗುತ್ತೆ ಇಷ್ಟೇ ಇಟ್ಕೊಂಡೋಗಿ ಅಂತ ನಮ್ಮಪ್ಪ ಎಲ್ಲೂ ಹೇಳೋಕ್ಕೋಗಲ್ಲ. ಆ್ಯಕ್ಚುಲಿ ಡಾಕ್ಟ್ರು ನಾರ್ಮಲೇ ಮಾಡ್ತೀವಿ ಅಂತಲೇ ಹೇಳಿದ್ದು, ಇಷ್ಟೇ ತೊಗೊಂಡೋಗಿ ನಾರ್ಮಲಿಗೆ ಇಷ್ಟೇ ಆಗುತ್ತೆ ಅಂತ ಹೇಳಿರಲಿಲ್ಲ ನಮ್ಮ ಅಪ್ಪಾಜಿ. ಸಿಸರಿನ್ ಆಗಿ ಎಕ್ಸ್ಟ್ರಾ ಹೆಚ್ಚಿಗೆ ದುಡ್ಡನ್ನೇ ಕೊಟ್ಟಿತ್ತು. ನಮ್ಮಪ್ಪ ಅದನ್ನು ಯೋಚನೆ ಮಾಡಿ. ಯಾವಾಗಲೂ ಅಷ್ಟೇ, ನಾವು ಒಂದು ಕಡೆ ಊರಿಗೆ ಹೋಗುವಾಗಲೂ ಅಷ್ಟೇ ನಮ್ಮಪ್ಪ ನಾವು ಇಷ್ಟು ಅಂತ ಕೇಳಿದ್ರೆ ಅಷ್ಟು ಕೊಡೋಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೊಟ್ಟಿರುತ್ತೆ. ಏಕೆಂದರೆ ಒಂದು ಕಡೆ ಹೋದ್ಮೇಲೆ ಸ್ವಲ್ಪ ನಮ್ಮ ಕೈಲಿ ಜಾಸ್ತಿನೇ ದುಡ್ಡು ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಹೆಂಗಿರೋ ದುಡ್ಡು ಇತ್ತಲ್ವ, ಸರಿ ಅಡ್ಜಸ್ಟ್ ಆಗುತ್ತಲ್ವ ಅಂತ ಹೇಳ್ತು. ಸರಿ ಆಯಿತು. ಒಂದು 45,000 ಸಿಸರಿನಿಗೆ ಬೇಕಾಗುತ್ತೆ. ಆವಾಗ ಒಂದು 4 ವರ್ಷದ ಹಿಂದೆ. ಸೊ ಅಷ್ಟಾಯಿತು. ಅಷ್ಟನ್ನು ಮಾಡಿಸ್ಕೊಂಡ್ವಿ ಸಿಸರಿನ. ಸೊ 2:15ಗೆ ನನ್ನ ಮಗಳು ಕೂಡ ಹುಟ್ಟಿದ್ಲು. ಎಲ್ಲ ಕೂಡ ಒಳ್ಳೆಯದಾಯಿತು. ಇನ್ನು ಅವಳಿಗೆ ಜಾಂಡೀಸ್ ಕೂಡ ಆಯಿತು. ಸೊ ಒಂದು 2 ದಿನ ಅವಳಿಗೆ ಜಾಂಡೀಸ್ ಕೂಡ ಟ್ರೀಟ್ಮೆಂಟ್ ಕೂಡ ಕೊಟ್ಟರು. ಅವಳಿಗೆ ಎಕ್ಸ್ಟ್ರಾ 10,000 ಬಿಲ್ ಆಯಿತು. ಸೊ ಜಾಂಡೀಸ್ ಆದಾಗ ನಿಜವಾಗ್ಲೂ ನನಗೆ ಸಿಸರಿನ್ ಬೇರೆ ಆಗಿದ್ದರಿಂದ ನನಗೆ ಅವಳನ್ನ ಕೆಳಗಡೆ ಐಸಿಯುನಲ್ಲಿ ಇಟ್ಟಿದ್ರು. ನನ್ನ ವಾರ್ಡ್ ಬಂದ್ಬಿಟ್ಟು ಮೇಲಿತ್ತು. ನಿಜ, ನನ್ನ ತಮ್ಮ ಮೇಲಕ್ಕೆ ಫೋನ್ ಮಾಡಿದಾಗ ಪಾಪು ಎದ್ದಿದೆ ಅಂತ ನರ್ಸ್ ಫೋನ್ ಮಾಡ್ತಿದ್ದಂಗೆ ಕರ್ಕೊಂಡು ಬರೋನು, ಕೆಳಗಡಿಕೆ ಮಗುನ ಮಲಗಿಸಾದ್ಮೇಲೆ ಮತ್ತೆ ಕರ್ಕೊಂಡು ಹೋಗೋನು. ನಿಜವಾಗ್ಲೂ ಅವಾಗ ಎಷ್ಟು ನಮಗೆ ಇದಾಗಿತ್ತು ಅಂತಂದರೆ, ಪಾಪ ನಮ್ಮಮ್ಮಂಗೆ ಲಿಫ್ಟಲ್ಲೆಲ್ಲ ನನ್ನನ್ನು ಕರ್ಕೊಂಡು ಹೋಗೋಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಆಗೆಲ್ಲ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಇದರಲ್ಲೂ ಕೂಡ ನನ್ನ ತಮ್ಮನೇ ನಿಜವಾಗ್ಲೂ ನಮಗೆ ಒಂದು ಬೆನ್ನೆಲುಬಾಗಿ ನಿಂತಿದ್ದಿದ್ದು ಸೀರಿಯಸ್ಸಾಗಿ. ಆಮೇಲೆ ಇನ್ನು ಮತ್ತೆ ನಾವು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೋದ್ಮೇಲೂ ಕೂಡ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಡ್ತು. ಅವಳಿಗೆ ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಆಗಿಬಿಡ್ತು. ಹಾಸ್ಪಿಟಲಲ್ಲಿ ಇದ್ದಾಗಲೇ ಹಂಗಾಯಿತು. ಇನ್ನು ಹೋಗೋದ್ಮೇಲೆ ಮತ್ತೆ ಅಲ್ಲಿ ಊರಿಗೆ ಹೋದ್ಮೇಲೆ ಅಲ್ಲೂ ಕೂಡ ಉಸಿರಾಟದ ಪ್ರಾಬ್ಲಮ್ ಆಯಿತು. ಲಾಕ್ಡೌನು. ಮತ್ತೆ ನಾವು ಸರ್ಟಿಫಿಕೇಟೆಲ್ಲ ಇಟ್ಕೊಂಡು ಹಿಂಗೆ ಆಸ್ಪತ್ರೆಗೆ ತೋರಿಸ್ಬೇಕು ಅಂತ ಮತ್ತೆ ನಾವು ಹಾಸ್ಪಿಟಲಲ್ಲಿಗೆಲ್ಲ ಅಲ್ಲಿ ಹಂಗಾಯಿತು. ನಿಜವಾಗ್ಲೂ ನನಗೆ ಒಂದೊಂದ್ಸತಿ ಹಂಗೆ ಅನಿಸುತ್ತದೆ, ನನ್ನ ಮಗಳು ಹುಟ್ಟಿ ನನಗೆ ಎಷ್ಟೊಂದು ಒಂದೊಂದ್ಸತಿ ಹಿಂಸೆ ಕೊಟ್ಬಿಟ್ಲು ಅಂತ ಹೇಳ್ಬಿಟ್ಟು. 15 ದಿನಕ್ಕೂ ಆಗ ನೆಟ್ಟಿಗೆ ನಾನು ಬಾಣಿತನನೂ ಕೂಡ ಮಾಡಿಸ್ಕೊಳ್ಳಿಲ್ಲ. 15 ದಿನಕ್ಕೂ ಕೂಡ ಈ ಆಸ್ಪತ್ರೆಲ್ಲ ಹಾಸ್ಪಿಟಲ್ ಅಂತ ನನ್ನ ಮಗಳನ್ನ ಕರ್ಕೊಂಡು ಓಡಾಡೋಂಗಾಯಿತು. ಸಣ್ಣ ಮಗು 15 ದಿನದ ಮಗುನ ನಾನು ಒಳನೇಶ್ಪುರದಿಂದ ಹಾಸನದಿಂದ ಒಳನೇಶ್ಪುರ ಈ ಥರ ಕರ್ಕೊಂಡು ತಿರುಗಬೇಕಾಗಿತ್ತು. ಮಂಗಳ ಹಾಸ್ಪಿಟಲಲ್ಲಿ ಹೇಳಿದರು ಡಾಕ್ಟ್ರು. ಬಟ್ ಆದರೆ ನಮಗೆ ಅಷ್ಟು ಇದಾಗಲಿಲ್ಲ. ಸಣ್ಣ ಪಾಪು, ಹಾಲು ಕುಡಿಯೋಕ್ಕೆ ತೊಂದರೆ ಆಗೋದು, ಸಿಕ್ಕಾಪಟ್ಟೆ ಉಸಿರಾಟದ ಸಮಸ್ಯೆ ಇದ್ದಿದ್ದರಿಂದ
ನಾವು ಇನ್ನೊಂದು ಬೇರೆ ಹಾಸ್ಪಿಟಲಿಗೆ ತೋರಿಸಿದ್ವಿ. ಆ ಹಾಸ್ಪಿಟಲಲ್ಲಿ ಒಂದು 20 ದಿನ ನನ್ನ ಮಗಳು, ಆವಾಗ 20 ದಿನನ 1 ತಿಂಗಳದ ಮಗಳು. ಆವಾಗ ನಾವು ಒಳನೇಶ್ಪುರದಿಂದ ಬಂದು ನಾವು ಹಾಸ್ಪಿಟಲಿಗೆ ಇನ್ನೂ ಒಳಗೆ ಹೋಗಿಲ್ಲ. ಆಗಲೇ ಅವಾಗ ಕೊರೋನಾ ಆಗಿರೋದ್ರಿಂದ ಎಲ್ಲ ಚೆಕ್ ಮಾಡ್ತಿದ್ರು ಟೆಂಪ್ರೇಚರ್ ಎಲ್ಲನೂ. ನನ್ನ ಮಗಳ ಹಣೆ ತಕ್ಕೆ ಹಿಡಿದ್ಬಿಟ್ರು ಟೆಂಪ್ರೇಚರ್ನ. ಸೊ ಅವಳಿಗೆ 99 ಬಂದುಬಿಡ್ತು. 99 ಬರ್ತಿದ್ದಂಗೆ ಅವ್ರು ಡಾಕ್ಟ್ರೇ ನನ್ನ ಮಗಳ ಹತ್ರ ಬರ್ತಲ್ಲ, ನರ್ಸು ಒಬ್ಬರು ಬರ್ತಲ್ಲ, ಏನೋ ನಮ್ಮನ್ನು ಶತ್ರುಗಳ ಥರ ನೋಡ್ತಾ ಇದ್ದಾರೆ. ಯಪ್ಪ, ನಮಗಂತೂ ಜೀವನೇ ಅಲ್ಲೇ ಕುಸ್ತೋದಂಗೆ ಆಗ್ಬಿಡ್ತು. ಇದೇನಿದು 99 ಅಂತ ತೋರಿಸ್ತೈತೆ, ಡಾಕ್ಟ್ರಾರು ಮುಡ್ತಾನೆ ಇಲ್ವಲ್ಲ ನನ್ನ ಮಗುನ, ಹೆಂಗೆ ಮಾಡೋದಪ್ಪ, ಏನು ಮಾಡೋದಪ್ಪ. ಅದು ಉಸಿರಾಟ ತೊಂದರೆ ಅಂತ ಬಂದಿದ್ವಿ, ಜ್ವರ ಅಂತಲೂ ಕೂಡ ಏನಿಲ್ಲ ಅವಳಿಗೆ, ಎಂಥದ್ದು ಇಲ್ಲ. ಬಟ್ ಅಷ್ಟು ಡಿಗ್ರಿ ತೋರಿಸ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಆವಾಗ ನಮಗೆ ನಿಜವಾಗ್ಲೂ ದೇವ್ರ ಥರ. ಈಗಲೂ ಕೂಡ ನಾವು ಅವ್ರ ಹತ್ರನೇ ತೋರಿಸೋದು, ಮಂಗಳ ಹಾಸ್ಪಿಟಲಲ್ಲಿ ಶ್ರೀನಿವಾಸ್ ಡಾಕ್ಟ್ರ್ ಅಂತ, ಅವ್ರ ಹತ್ರನೇ ನಾವು ತೋರಿಸೋದು. ಅವ್ರ ಹತ್ರ ಸೀದಾ ನಾವು ಹೋದ್ವಿ. ಹೋಗಾದ್ಮೇಲೆ ಪಾಪ ಅವರು ಇಷ್ಟು ಜ್ವರ ಇದೆ, ಈ ಥರ ತೋರಿಸಿದೆ ಅಂತ ಹೇಳಿದ್ರು. ಅವರು ಹಾಸ್ಪಿಟಲಲ್ಲಿ ಬೆಡ್ ಮೇಲೆ ಮಲಗಿಸಿ ಮಗುನ ಮುಟ್ಟಿ ಎಲ್ಲ ಮಾಡಿ ಇದು ಮಾಡಿ, ಏನಿಲ್ಲ, ಯಾರು ಹೇಳಿದ್ದು ನಿಮಗೆ ಮಗುಗೆ ಜ್ವರ ಇದೆ ಅಂತ ಹೇಳ್ಬಿಟ್ಟು, ಈ ಥರ ಹಿಂಗೆ ಹಾಸ್ಪಿಟಲಲ್ಲಿ ನಾವು ಉಸಿರಾಟ ತೊಂದರೆ ಅಂತ ಹೇಳಿದ್ಕೆ ಹಿಂಗೆ ಅಂತ ಹೇಳಿದ್ರು ಅಂತ ಹೇಳಿದ್ವಿ. ಏನಿಲ್ಲ, ಮಗುನ ಚೆನ್ನಾಗೇ ಇದೆ, ಏನಿಲ್ಲ, ನೀವು ಏನಕ್ಕೆ ಇವ್ರ ಹತ್ರ ನಾನು ಹೇಳಿದ್ದೀನಿ ಅಲ್ವ, ನಾನು ಹೇಳಿದ್ರು ಕೂಡ ನೀವೇನಕ್ಕೆ ಆ ಆಸ್ಪತ್ರೆ ಈ ಆಸ್ಪತ್ರೆ ಅಂತ ಕರ್ಕೊಂಡೋಗಿದ್ದೀರಿ ಅಂತ ಹೇಳಿದ್ರು. ಬಟ್ ಆದರೂ ನಮಗೆ ಮಗು ಹುಷಾರಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ಕೋಗಿದ್ವಿ ಅಂತ ಹೇಳಿದ್ವಿ. ಆವಾಗ ಇಲ್ಲ ನಾನು ಹೇಳಿಲ್ವಾ, ಮಗು ಕುತ್ಕೊಳ್ಳೋಂಗಾದಾಗ ಅದು ಆಟೋಮೆಟಿಕ್ಕಾಗಿ ಹೋಗುತ್ತೆ, ಅದು ಕೆಲವೊಂದು ಮಕ್ಳಿಗೆ ಆ ಥರ ಬರುತ್ತೆ ಉಸಿರಾಟದ ತೊಂದರೆ, ಅವ್ಳು ಕುತ್ಕೊಳ್ಳೋಂಗಾದಾಗ ಹೋಗುತ್ತೆ, ಸುಮ್ಮನೆ ರೀ ಯಾವ ಡಾಕ್ಟ್ರ್ ಹತ್ರನೂ ತೋರ್ಸೋಕೆ ಹೋಗಬೇಡಿ ಅಂತ ಹೇಳಿದ್ರು. ನನ್ನ ಮಗಳನ್ನ ಚಿಕ್ಕ ಪಾಪು ಇದ್ದಾಗಿಂದನೂ ಅಂದರೆ ಮಂಗಳದಲ್ಲೇ ಅಲ್ವ ಹುಟ್ಟಿದ್ದು, ಸೊ ಅವರೇ ನನ್ನ ಮಗಳಿಗೆ ಟ್ರೀಟ್ ಮಾಡ್ತಾ ಇದ್ದಿದ್ದು. ಸರಿ ಆಯಿತು ಅಂತಂದ್ಬಿಟ್ಟು ಮತ್ತೆ ಯಾವ ಡಾಕ್ಟ್ರ್ ಹತ್ರನೂ ತೋರಿಸ್ಲಿಲ್ಲ. ಹಂಗಾಗಿ ನಾವು ಅವರೇ, ನಮಗೆ ಎಲ್ಲೇ ಇದ್ದರೂ ಕೂಡ ನಮಗೆ ನನ್ನ ಮಗಳಿಗೂ ಹುಷಾರಿಲ್ಲ ಅಂತ ಹೇಳಿದ್ರೆ ನಮಗೆ ಪಟ್ಟಂತ ನೆನಪಾಗೋದೆ ಶ್ರೀನಿವಾಸ್ ಡಾಕ್ಟ್ರು. ಇನ್ನೆಲ್ಲೂ ಕೂಡ ನಮ್ಗೆ ಅಷ್ಟು ಇದಾಗಲ್ಲ, ಅವರೇ ನಮಗೆ ಬೆಸ್ಟ್ ಡಾಕ್ಟ್ರ್ ಅಂತ ಹೇಳಿದ್ರೆ. ಸೊ ಒಂದೊಂದು ಸತಿ ತುಂಬ ಬೇಜಾರು ಅಂತ ಅನಿಸುತ್ತೆ. ನನ್ನ ಮಗಳು ನಿಜ ನಂಗೆ ತುಂಬಾ ಹಿಂಸೆ ಕೊಟ್ಬಿಟ್ಟಿದ್ದಾಳೆ ಸೀರಿಯಸ್ ಆಗಿ. ನನ್ನ ಮನೆಯಲ್ಲೇ ಇರೋಕ್ಕೆ ಬಿಡ್ತಿರ್ಲಿಲ್ಲ, ನಂಗೆ ನೆಟ್ಟಿಗೆ ಬಾಣಿತನ ಮಾಡಿಸ್ಕೊಳಕ್ಕೆ ಬಿಟ್ಟಿಲ್ಲ, ನೆಟ್ಟಿಗೆ ನನ್ನ ನೆಮ್ಮದಿ, ನನ್ನ ನಿದ್ದೆನೂ ಸಹ ಕಿತ್ಕೊಬಿಟ್ಲು ನಿಜವಾಗ್ಲೂ ಅವಳು ಹುಟ್ಟಿ. ನಂಗೆ ನಿಜವಾಗ್ಲೂ ಹಂಗೆ ಅಂತ ಅನಿಸ್ತಾ ಇರುತ್ತೆ. ಏನಕ್ಕೆ ಎಲ್ಲ ನಿದ್ದೆ ಎಲ್ಲ ಕಿತ್ಕೊಂಡ್ಲು ಅಂತ ಹೇಳಿದ್ರೆ, ನನ್ನ ಮನೆಗೆ ಹೋದರೆ ಸಾಕು, ನಮ್ಮ ಊರಿಗೆ ಹೋದರೆ ಸಾಕು ಹುಷಾರು ತಪ್ಪಿಬಿಡ್ತಾಳೆ. ಮಧ್ಯರಾತ್ರಿ ಎಲ್ಲ 3 ಗಂಟೆ 2 ಗಂಟೆ 4 ಗಂಟೆ ಎಲ್ಲ ಕರ್ಕೊಂಡು ಬಂದಿದ್ದೀನಿ ನಾನು ಹಾಸನಿಗೆ. ಇವತ್ತು ನಾನು ಅಳೋದಲ್ದಲೆ ನಮ್ಮ ಮನೆಯವ್ರನ್ನೂ ಕೂಡ ಕಣ್ಣೀರು ಹಾಕಿಸ್ಬಿಟ್ಟಿದ್ದೀನಿ ನಿಜವಾಗ್ಲೂ. ಅವಳಿಗೆ ಹುಷಾರಿಲ್ಲ ಅಂದರೆ ನನಗೆ ಅಳು ಬಂದುಬಿಡುತ್ತೆ. ನಾನು ಹತ್ರ ನಮ್ಮ ಮನೇಲಿ ನಮ್ಮಪ್ಪ ನಮ್ಮಮ್ಮನೂ ಕೂಡ ಹತ್ತು ಬಿಡ್ತಾರೆ. ಒಂದು ಸಲ ಇಲ್ಲ, 2 ಸಲ ಅಲ್ಲ, ಏನಿಲ್ಲ ಅಂದರೂ ಒಂದು 4-5 ಸತಿ ಈ ಥರ ಆಗಿದೆ. ನಮ್ಮ ಊರಿಗೆ ಹೋದರೆ ಸಾಕು, ಅದು ತುಂಬ ಹುಷಾರಿಲ್ಲ ತಪ್ಪಿಬಿಡ್ತಾಳೆ. ಆವಾಗ ಮಧ್ಯರಾತ್ರಿನೇ ನಾನು ಹತ್ಕೊಂಡು ಹಾಸನಿಗೆ ಕರ್ಕೊಂಡು ಬರಬೇಕು. ಸೀರಿಯಸ್ಸಾಗಿ ಈಗ 4 ವರ್ಷ ತುಂಬಿದೆ ಅನ್ನೋದು ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಅಂದರೆ ಅದು ಹೇಳ್ಕೊಳ್ಳೋಕ್ಕೆ ಅಸಾಧ್ಯ. ನಿಜವಾಗ್ಲೂ ನಾನು ಒಂದೊಂದು ದಿನವೂ ಕೂಡ ಲೆಕ್ಕ ಹಾಕ್ಕೊಂಡು ಜೀವನ ಸಾಗಿಸಿದ್ದೀನಿ. ಅಯ್ಯೋ, ಈಗ 10 ದಿನ ಆಯಿತು ನನ್ನ ಮಗಳಿಗೆ, ಈಗ 20 ದಿನ ಆಯಿತು, 1 ತಿಂಗಳ ಪಾಪು ಅಲ್ಲೂ 2 ತಿಂಗಳಾಯಿತು. ಅಯ್ಯೋ ಸರ್, ಯಾವಾಗಪ್ಪ ನನ್ನ ಮಗಳು 3 ತಿಂಗಳು ಮಗಳಾಯ್ತಾಳೆ ಅಂತ ಅನ್ಸೋದು. ಪಾಪು 3 ತಿಂಗಳಾಗುತ್ತೆ ಅಂತ ಅನ್ಸೋದು, ಆಮೇಲೆ 1 ವರ್ಷ ಯಾವಾಗಾಗುತ್ತೆ ಅಂತ ಅನ್ಸೋದು, ಆಮೇಲೆ 2 ವರ್ಷ ಯಾವಾಗಾಗುತ್ತೆ ಅಂತ ಅಂತ ಪ್ರತಿಯೊಂದು ದಿನವೂ ಅಷ್ಟೇ ಲೆಕ್ಕ ಹಾಕೊಂಡು ನನ್ನ ಮಗಳನ್ನ ಸಾಕಿದ್ದೀನಿ ನಿಜವಾಗ್ಲೂ. ಸೀರಿಯಸ್ಸಾಗಿ ಈಗ 4 ವರ್ಷ ಅಂತಂದರೆ ನಿಜವಾಗ್ಲೂ ಎಷ್ಟು ಅದು ಖುಷಿ, ನಿಜ ನಂಗೆ ಹೇಳೋಕ್ಕೆ ಅಸಾಧ್ಯ ಅಂತಲೇ ಹೇಳ್ಬೋದು. ಅವಳು ಬೇಗ ಎಷ್ಟು ಬೇಗ ದೊಡ್ಡವಳಾಯ್ತಾಳೆ ನಿಜವಾಗ್ಲೂ. ನನ್ನಷ್ಟು ಖುಷಿ ಪಡೋರು ಇನ್ನು ಯಾರು ಈ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ. ಬೇಗ ಅವಳು ಒಂದು 10 ವರ್ಷ ಆಗಿಬಿಟ್ರೆ ಅವಳು ಎಲ್ಲ ಹೇಳ್ಕೊಳಂಗೆ ಆಗಬೇಕು. ಅಮ್ಮ ನನಗೆ ಹಿಂಗೆ ಆಗ್ತದೆ ಹಂಗಾಗ್ತದೆ ಅಂತ ಹೇಳ್ಕೊಳಂಗೆ ಆಗಬೇಕು. ಏನಾದರೂ ನನ್ನ ಜೊತೆ ನಿಂತ್ಕೋಬೇಕು, ಅಮ್ಮ ಏನೂ ಬೇಜಾರು ಮಾಡ್ಕೋಬೇಡ, ನಾನು ಯಾವಾಗಲೂ ನಿನ್ನ ಜೊತೇಲಿ ಇರ್ತೀನಿ ಅಂತ ಅನ್ನಬೇಕು. ಆ ದಿನಕ್ಕೋಸ್ಕರ ನಾನು ಎಷ್ಟು ಕಾಯ್ತಾ ಇದ್ದೀನಿ ಅಂತಂದರೆ ನಿಜ ಹೇಳೋಕ್ಕೆ ಅಸಾಧ್ಯ. ನನ್ನ ಮಗಳು ಎಷ್ಟೊತ್ತಿಗೆ ಅಷ್ಟು ಒಂದು ಉದ್ದ ಆಗಿ ಏನೇ ಆದರೂ ಅಷ್ಟೇ ನನ್ನ ಜೊತೆ ನಿಂತ್ಕೋಬೇಕು ಅನ್ನೋದು ನನ್ನ ಭಾಳ ಆಸೆ. ಏನೇ ಆದರೂ ಅಷ್ಟೇ, ಈಗ ಎಲ್ಲರೂ ಬೆಳೆದಾಗ ಅವ್ರ ಅಮ್ಮನ ಜೊತೆ ಹೆಣ್ಮಕ್ಳು ಹೋಗ್ತಿದ್ದಾಗ ನಾನು ನೋಡಿದಾಗೆಲ್ಲ ಅದೇ ಅಂದ್ಕೊತಿರ್ತೀನಿ, ನನ್ನ ಮಗಳು ಯಾವಾಗಪ್ಪ ಇಷ್ಟು ಉದ್ದ ಆಗ್ತಾಳೆ, ಯಾವಾಗ ನನ್ನ ಜೊತೆ ಹಿಂಗೆ ಬರ್ತಾಳೆ. ಸ್ಕೂಟಿಲಿ ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಾ ಇರ್ತಾರೆ ಕೆಲವರು, ನಾನು ಇಲ್ಲಿ ನೋಡ್ತಿರ್ತೀನಿ. ಆಗ ನನಗೆ ಅನಿಸ್ತೈತೆ, ನನ್ನ ಮಗಳು ಯಾವಾಗ ನನ್ನನ್ನು ಈ ಥರ ಕರ್ಕೊಂಡು ಹೋಗ್ತಾಳಪ್ಪ ಸ್ಕೂಟಿಲಿ, ಎಷ್ಟು ಬೇಗ ದೊಡ್ಡವಳಾಗ್ತಾಳೆ ಅಂತ. ಆಗುತ್ತೆ, ಪ್ರತಿದಿನವೂ ಕೂಡ ಕಳ್ದಂಗೆ ಗೊತ್ತಾಗಲ್ಲ, ಹಾಗೇ ಆಗುತ್ತೆ. ಬಟ್ ಆದರೆ ಬೇಗ ಆಗಬೇಕು ಅನ್ನೋದು ನನ್ನ ಆಸೆ. ಹಂಗಾಗಿ ಇವಾಗ ಎಲ್ಲರೂ ಕೂಡ ಕೇಕ್ ಕಟ್ ಮಾಡಿಸಿ ಯೂನಿಕಾರ್ದು ಕೇಕ್ ಮಾಡಿಸಿದ್ದು ಅವಳೇ ಇಷ್ಟಪಟ್ಟಳು ಅಂತ ಹೇಳ್ಬಿಟ್ಟು ಏನೋ ಅವರಪ್ಪ ಜೀಪ್ನ ಗಿಫ್ಟಾಗಿ ಕೊಟ್ಟಿದ್ದರು. ತುಂಬಾ ಖುಷಿಯಾಯಿತು. ಇನ್ನು ಈ ಸತಿ ಬರ್ತಡೆಗೇನು ಯಾರೂ ಏನು ಇನ್ವೈಟ್ ಮಾಡಿರಲಿಲ್ಲ, ತುಂಬ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು
ನಾವೇ ಮನೆಯವರೇ, ಇನ್ಯಾರೂ ಹೊರಗಡೆಯಿಂದ ಯಾರನ್ನೂ ಏನೂ ಕರೆಸಿರಲಿಲ್ಲ. ಸೊ ಆಲ್ರೆಡಿ ಟೈಮ್ ತುಂಬಾ ಆಗೋಗ್ಬಿಟ್ಟಿತ್ತು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆಯೂ ಕೂಡ ಮಾಡಲಿಲ್ಲ, ಯಾಕೆಂದರೆ ತುಂಬ ಲೇಟ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನನ್ನ ಮಗಳಿಗೆ ಪ್ಯಾಂಟು ಶರ್ಟು ಈ ರೀತಿಯಾಗಿ ಇರೋದ ತಂದಿದ್ರು. ಅವರಿಷ್ಟ, ಇನ್ನೇನು ಮಾಡೋಕ್ಕಾಗಲ್ಲ. ನನಗೆ ಫ್ರಾಕ್ ಹಾಕಿಸ್ಬೇಕು ಅನ್ನೋ ಆಸೆ ಇದೆ, ಬಟ್ ಆದರೆ ಅವ್ರ ಅಪ್ಪ ಏನು ಹಾಕ್ಸೋಕ್ಕೆ ಇಷ್ಟಪಡೋದಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಅವ್ರು ಇಷ್ಟದಂಗೆ ನಡ್ಕೋಬೇಕಲ್ವಾ. ಸೊ ನಾನೇನು ಹೋಗಿ ತೊಗೊಬರೋಕ್ಕಾಗಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಸಿಂಪಲ್ಲಾಗಿ ಇನ್ನೇನು ಫ್ರಾಕ್ ಇಲ್ಲ ಏನಿಲ್ಲ, ಇನ್ನು ಹೆಂಗೆ ಕಾಣುತ್ತೆ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ನಾನು. 2 ಜುಟ್ಟು ಹಾಕಿ, ಜುಟ್ಟು ಮಾತ್ರ ಈ ಸತಿ ಬೆಳೆದಿತ್ತು, ಅವಳು ಕಟ್ ಮಾಡ್ಸೋಕೆ ಬಿಲ್ಕುಲ್ ಒಪ್ಕೊತಾ ಇರಲಿಲ್ಲ. ಸೊ ಹಂಗಾಗಿ 2 ಜುಟ್ಟು ಹಾಕ್ಸಿ ಕೇಕ್ ಕಟ್ ಮಾಡಿಸಿದ್ವಿ. ಇನ್ನು ಊಟಕ್ಕೆ ಬಂದುಬಿಟ್ಟು ಈ ಸತಿ ವರ್ಷವೂ ನಾನ್ ವೆಜ್ಜೇ ಮಾಡ್ತಾಯಿದ್ದಿದ್ದು ಅಡುಗೆನ. ಈ ವರ್ಷ ವೆಜ್ ಮಾಡಿದ್ದು. ಪಲಾವು, ಪಾಯಸ, ಮೊಸರು ಗೊಜ್ಜು, ಹಾಗೆ ಕುರ್ಮ ಎಲ್ಲದನ್ನು ಕೂಡ ಮಾಡಿದ್ವಿ. ಹಾಗೆಯೇ ನಾವು ಯಾವುದೇ ಒಂದು ಅಡುಗೆನ ಮಾಡಿದ್ರೂ ಹಿರಿಯರಿಗೆ ಅಂತ ಇಡುವಂಥದ್ದು ಇದೆ. ನಾನು ಹಿಂದಿನ ಒಂದು ವೀಡಿಯೋದಲ್ಲೂ ನಾನು ತೋರಿಸಿದ್ದೀನಿ. ಅಡುಗೆ ಮನೆಯಲ್ಲೇ ಒಂದು ತುಂಬಿದ ಒಂದು ಚೊಂಬನ್ನ ಇಟ್ಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ಹೂವು ಎಲ್ಲ ಹಾಕ್ಬಿಟ್ಟು ನಾವು ಮಾಡಿರೋಂಥ ಐಟಮ್ಸ್ನೆಲ್ಲ ಒಂದು ತಟ್ಟೆಗೆ ಇಟ್ಬಿಟ್ಟು ಅವ್ರಿಗೆ ಒಪ್ಪಿಸುವಂಥದ್ದು. ಏಕೆಂದರೆ ಅವರು ಹಿರಿಯವರು ಕೂಡ ನಮ್ಮನ್ನು ಕಾಯಬೇಕಲ್ವಾ. ಸೊ ಹಂಗಾಗಿ ನನ್ನ ಮಗಳಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡ್ವಿ. ಹಾಗೆಯೇ ಇನ್ನು 11:15 ಆಗಿತ್ತು. ನನ್ನ ಮಗಳು ಸರಿಯಾಗಿ ಪಾಪ ತಿನ್ನಲಿಲ್ಲ. ಅವಳು ಕೇಕ್ನೂ ಸರಿಯಾಗಿ ತಿನ್ನೋದಿಲ್ಲ. ಸುಮ್ಮನೆ ಖುಷಿ ಒಂಥರ ಜೋಶ್ ಅಷ್ಟೇ ಹೊರತು ಪಾಪ ಅವಳು ಸಿಹಿ ಅಂತಲೇ ತಿನ್ನಲ್ಲ. ಚಾಕ್ಲೇಟ್ ಒಂದು ಬಿಟ್ಟು ಕೇಕು ಮತ್ತು ಎಕ್ಸ್ಟ್ರಾ ಬೇರೆ ಥರ ಐಟಮ್ಸ್ ಅದೇ ಅವಳು ಏನೂ ತಿನ್ನಲ್ಲ. ಜಸ್ಟ್ ಒಂದು ಚೂರು ನೆಕ್ಕಂತಷ್ಟೇ ಬಿಟ್ಟರೆ ಪಾಪ ಅದು ಕೇಕ್ನೂ ಕೂಡ ತಿನ್ನಲಿಲ್ಲ. ಆ ಕ್ರೀಮೆಲ್ಲ ನೆಕ್ಕಿದ್ಲಲ್ಲ, ಹಂಗಾಗಿ ಅವಳು ಊಟನೂ ಸರಿಯಾಗಿ ಮಾಡಲಿಲ್ಲ. ಇದೇನು ಹಿಂಸೆ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಾನು 11:15 ಆಗಿತ್ತು ಆಗಲೇ ಟೈಮು. ನಾನು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಪಾತ್ರೆ ಅಂತೂ ಸಿಕ್ಕಾಪಟ್ಟೆ ಬಿದ್ದಿತ್ತು ಪಾತ್ರೆ. ನನಗೂ ಅಷ್ಟೇ. ಹಾಗೆಯೇ ಇನ್ನು ನಾನು ಕೂಡ ಊಟನ ಮುಗಿಸ್ಕೊತಿದ್ದೀನಿ. ಆಗಲೇ ಟೈಮ್ ಆಗೋಗ್ಬಿಟ್ಟಿತ್ತು. ಆ ಕೇಕೆಲ್ಲ ತಿಂದಿದ್ದಕ್ಕೆ ನನಗೂ ಕೂಡ ಊಟನೇ ಸೇರ್ತಾ ಇರಲಿಲ್ಲ. ಸಿಹಿ ನಾನು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಕ್ಕೆ ಹೋಗಲ್ಲ. ಅದಕ್ಕೆ ಸ್ವಲ್ಪ ಪಲಾವು ಮತ್ತು ಮೊಸರು ಗೊಜ್ಜು, ಪಾಯಸನ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಕೂಡ ಊಟನ ಮುಗಿಸ್ಕೊತಾ ಇದ್ದೀನಿ. ಇವು ವರ್ಷವೂ ಕೂಡ ತುಂಬ ಜಾಸ್ತಿನೇ ಜನ ಬರ್ತಾಯಿದ್ರು. ಆವಾಗಲೂ ಅಷ್ಟೇ 12 ಗಂಟೆ 1 ಗಂಟೆಗೆ ನಾವು ಊಟ ಮಾಡ್ತಾಯಿದ್ದಿದ್ದು. ಸೊ ಇವಾಗಲೂ ಅಷ್ಟೇ ಯಾರು ಬರಲಿಲ್ಲ ಅಂತಂದರೂ ಕರೆಕ್ಟಾಗಿ ನಾವು ಬರ್ತಡೇ ದಿನ ಲೇಟೇ ಆಗೋಗ್ಬಿಡುತ್ತೆ. ಅದು ಹೆಂಗೆ ಹಾಗೆ ಇನ್ನು ನಾನು ನನ್ನ ಮಗಳಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಒಳ್ಳೆ ವಿದ್ಯೆ ಬುದ್ಧಿನೇ 2 ತಿಂಗಳಾದಮೇಲೆ ಸ್ಕೂಲಿಗೆ ಬೇರೆ ಹೋಗ್ತಿದ್ದಾಳೆ, ಚೆನ್ನಾಗಿ ಓದ್ಕೊಳ್ಳಿ ಅಂತ ನಾನು ಒಂದು ಆಸೆ ಇದೆ. ಅವಳು ಒಟ್ಟಿನಲ್ಲಿ ಫಸ್ಟ್ ಆರೋಗ್ಯ ಚೆನ್ನಾಗಿರಬೇಕು, ಅವಳಿಗೆ ಒಳ್ಳೆ ವಿದ್ಯೆ ಕೊಡಬೇಕು ಅನ್ನೋದು ನನಗೆ ತುಂಬಾ ಒಂದು ಆಸೆ ನನ್ನದು. ಸೊ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.